ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಂಗಳೂರಿನ ಫೇಮಸ್ ಟೆಂಪಲ್ ಆದಂತಹ ಶ್ರೀ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ಲು ಗವಿಪುರಂನ ಗುಟ್ಟಳ್ಳಿಯಲ್ಲಿದೆ. ಇಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಸ್ಪೆಷಲ್ ಪೂಜೆ ನಡೆಯುತ್ತೆ. ಅವತ್ತು ತುಂಬ ಕ್ರೌಡ್ ಇರುತ್ತೆ. ಇನ್ನು ನಾರ್ಮಲ್ ಡೇಸಲ್ಲಾದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಕ್ರೌಡ್ ಇರುತ್ತೆ. ಟೆಂಪಲ್ ಟೈಮಿಂಗ್ ಬಂದು ಮಾರ್ನಿಂಗ್ 6:30 ನೈಟ್ 8:30ವರೆಗೂ ಓಪನ್ ಇರುತ್ತೆ. ಮತ್ತು ನಿಮಗೇನಾದರೂ ಅಭಿಷೇಕ ನೋಡಬೇಕು ಅನ್ನೋಂಗಿದ್ರೆ ಮಾರ್ನಿಂಗ್ 10:30 12:30ವರೆಗೂ ನೋಡಬಹುದು. ಈ ದೇವಸ್ಥಾನದಲ್ಲಿ ದೃಷ್ಟಿ ತೆಗಿತಾರೆ. ಸೊ ನಿಮಗೇನಾದರೂ ಮಾಟ ಮಂತ್ರ, ವಶೀಕರಣ ಮತ್ತು ದೃಷ್ಟಿ ದೋಷ ಇದ್ದರೆ ಇಲ್ಲಿ ಬಂದು ಪರಿಹಾರ ಪಡ್ಕೊಳ್ಬಹುದು. ಸೊ ಇಲ್ಲಿ ದೃಷ್ಟಿ ತೆಗೆಯೋದಕ್ಕೆ ಐಟಮ್ಸ್ ಕೊಡ್ತಾರೆ. ಸೊ ಅದಕ್ಕೆ 100 ರೂಪೀಸ್ ಆಗುತ್ತೆ. ನೀವು ಆ ಐಟಮ್ಸ್ ತೊಗೊಂಡು ಅಲ್ಲಿ ಹೋದರೆ ನಿಮ್ಗೆ ಅಲ್ಲಿ ದೃಷ್ಟಿ ತೆಗಿತಾರೆ. ಮತ್ತು ಇಲ್ಲೆಲ್ಲ ಯಾರ್ಯಾರು ವಿಸಿಟ್ ಮಾಡಿದಾರಲ್ಲ, ಆ್ಯಕ್ಟರ್ಸು, ಪೊಲಿಟಿಷಿಯನ್ಸು, ಅವ್ರದ್ದು ಫೋಟೋಸ್ ಎಲ್ಲ ಅಲ್ಲಿ ವಾಲ್ಗೆ ಹ್ಯಾಂಗ್ ಮಾಡಿದ್ದಾರೆ. ಮತ್ತು ಅಲ್ಲಿ ನೀವು ದೃಷ್ಟಿ ತೆಗೆಸ್ಕೊಂಡು ಆಚೆ ಬಂದಮೇಲೆ ಕೈಕಾಲು ತೊಳ್ಕೊಂಡು ಮತ್ತು ನೀವು ದೇವ್ರ ದರ್ಶನಕ್ಕೆ ಹೋಗ್ಬೋದು. ಸೊ ಇಲ್ಲಿ ಒಂದು ಬಂಡೆ ಮೇಲೆ ಆನೆಯ ಆಕೃತಿ ಇದೆ, ನೋಡಬಹುದು. ನಾವು ಹೋಗಿದ್ದು ಮಂಗಳವಾರ. ಸೊ ಅವತ್ತು ತುಂಬ ಕ್ರೌಡ್ ಇತ್ತು. ಆದ್ದರಿಂದ ನಾವು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡ್ವಿ. ಸ್ಪೆಷಲ್ ದರ್ಶನಕ್ಕಾದರೆ 100 ರೂಪೀಸ್ ಟಿಕೆಟು ಇದೆ ಮತ್ತು 200 ರೂಪೀಸ್ ಟಿಕೆಟು ಕೂಡ ಇದೆ. ಸೊ ನೀವು ತೊಗೊಳ್ಬಹುದು. ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡ್ರೆ ಇಲ್ಲಿ 1/2 ಅವರ್ ಟು 1 ಅವರ್ ದರ್ಶನ ಮುಗಿಯುತ್ತೆ. ಇಲ್ಲಿ ತುಂಬ ಜನ ಹರಕೆ ಹೊತ್ಕೊಂಡು ಬೀಗದ ಕೈ ಮತ್ತು ಬಳೆ ಎಲ್ಲ ಹಾಕಿದ್ದಾರೆ. ಇಲ್ಲಿ ಹರಕೆ ಹೊತ್ತೆ ಖಂಡಿತ ನೆರವೇರುತ್ತೆ. ಆ ಬಾಗಿಲ ಮೂಲಕನೇ ನಿಮ್ಮ ದರ್ಶನಕ್ಕೆ ಒಳಗಡೆ ಹೋಗಬೇಕಾಗಿರೋದು. ನಾವು ಅಭಿಷೇಕ ನೋಡೋದಕ್ಕಂತಲೇ ಮಾರ್ನಿಂಗ್ 10:30ಗೆ ಹೋಗಿದ್ವಿ. ನಿಮಗೆ ಬೇರೆ ದೇವಸ್ಥಾನಗಳಲ್ಲಿ ದೇವ್ರನ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ. ಇಲ್ಲಿ ನೀವು ದೇವ್ರ ಪಾದಗಳನ್ನ ಮುಟ್ಟಬಹುದು. ಅವರು ಅಭಿಷೇಕದ ನೀರನ್ನ ದೇವ್ರ ಮೇಲೆ ಹಾಕ್ತಾರೆ. ಅದು ದೇವ್ರ ಮೇಲೆ ಬಿದ್ದು ನಿಮ್ಮ ಮೇಲೆ ಬೀಳುತ್ತೆ. ಅದೊಂಥರ ಪಾಸಿಟಿವ್ ಫೀಲಿಂಗ್. ಅದನ್ನು ಫೀಲ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇಲ್ಲೆಲ್ಲ ಬಂಡೆಗಳ ಮೇಲೆ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಸೊ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೀವೇನಾದರೂ ಅಭಿಷೇಕ ನೀರನ್ನು ನೋಡಬೇಕು ಅನ್ನೋಂಗಿದ್ರೆ ನೀವು ಮಾರ್ನಿಂಗ್ 10:30 12:30ವರೆಗೂ ಇರುತ್ತೆ. ಸೊ ನೀವು ಬಂದು ದರ್ಶನ ಪಡ್ಕೊಳ್ಬಹುದು. ಮೂಲ ವಿಗ್ರಹದ ಬ್ಯಾಕ್ ಸೈಡ್ ಇರೋ ಟೆಂಪಲ್ ಇದು. ಇಲ್ಲಿ ಜಾತಕ ಕೂಡ ನೋಡ್ತಾರೆ. ಮತ್ತು ಅಭಿಷೇಕ ಮಾಡೋ ಟೈಮಲ್ಲಿ ದೇವ್ರಿಗೆ ಯಾವುದೇ ರೀತಿಯಂಥ ಅಲಂಕಾರ ಮಾಡಿರೋದಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಬಿಗದ್ಕೆ ಹಾಕಿದ್ದಾರೆ ಅಂತ. ಇಲ್ಲಿ ತುಂಬ ಜನ ಬಂದು ಹರಕೆ ಹೊತ್ಕೊಂಡು ಹೋಗ್ತಾರೆ. ಮತ್ತು ಅವ್ರ ಹರಕೆ ಎಲ್ಲ ನಿಜ ಕೂಡ ಆಗಿದೆ. ಮತ್ತು ಅಮಾವಾಸ್ಯೆಗಳಲ್ಲಿ ಇಲ್ಲಿ ಸ್ಪೆಷಲ್ ಪೂಜೆ ನಡೆಯೋದ್ರಿಂದ ಅವತ್ತು ಅನ್ನ ದಾಸೋಹ ಇರುತ್ತೆ. ಮತ್ತು ಬೇರೆ ದಿನಗಳಲ್ಲಿ ನಿಮಗೆ ಲೈಟಾಗಿ ಪ್ರಸಾದ ಕೊಡ್ತಾರೆ. ಮತ್ತು ಇಲ್ಲಿ ನೋಡಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅದು ಪೇಂಟಿಂಗ್ ಕೆಲಸ ಎಲ್ಲ ನಡೀತಾ ಇದೆ. ನಮಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ನಾವು ಪ್ರಸಾದ ಕೂಡ ತೊಗೊಂಡ್ವಿ. ಮತ್ತು ಇಲ್ಲಿ ನಿಮಗೆ ಪ್ರಸಾದ ಏನಾದರೂ ಬೇಕಂದರೆ ಲಡ್ಡು ಕೂಡ ಸೇಲ್ ಮಾಡ್ತಾರೆ, ನೀವು ತೊಗೊಳ್ಬಹುದು. ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಮತ್ತು ನಾವು ಈ ದೇವಸ್ಥಾನದಿಂದ ಮುಂದೆ ಇನ್ನೊಂದು ದೇವಸ್ಥಾನ ಇದೆ. ಇದರ ಆಪೋಸಿಟ್ಟು ಶ್ರೀ ಪ್ರಳಯ ಕಾಲದ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿಗೆ ಹೋದ್ವಿ. ಅದು ಮಾರ್ನಿಂಗ್ 6 to 12 ಮತ್ತು ಈವ್ನಿಂಗು 6 to 8ವರೆಗೂ ಇರುತ್ತೆ. ಸೊ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗಿತ್ತು. ನಾವು ಹೋಗೋಷ್ಟಕ್ಕೆ ನಾವು ಬೇಗ ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ. ಅವರು ಇನ್ನೇನು ಬಾಗ್ಲಾಕಬೇಕು ಅಂದ ತಕ್ಷಣ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಇಲ್ಲಿ ನೋಡ್ಬೋದು ಜನನೇ ಇಲ್ಲ, ಯಾರೂ ಇರಲಿಲ್ಲ. ನಾವು ಮತ್ತು ಇನ್ನೊಂದಿಬ್ಬರು ಇದ್ರು ಅಷ್ಟೇ. ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಮತ್ತು ಅಲ್ಲೊಬ್ರು ಹೇಳ್ತಾಯಿದ್ರು, ಯಾವಾಗಲೂ ಇಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಬರಬಾರ್ದು, ಇಲ್ಲಿ ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಅಮ್ಮನವ್ರು ನೋಡೋಕೆ ಹೋಗಬೇಕು, ಯಾಕಂದರೆ ಇವ್ರ ಅಣ್ಣ ಅವ್ರ ತಂಗಿ ಅಂತ ಹೇಳ್ತಾಯಿದ್ರು. ನಮ್ಗೆ ಗೊತ್ತಿರಲಿಲ್ಲ, ಆದರೂ ನಾವು ಹೋಗಿ ದರ್ಶನ ಮಾಡ್ಕೊಂಡ್ವಿ. ಮತ್ತು ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಯಾರಾದರೂ ಬಂದರೆ ಒಂದ್ಸಲ ವಿಸಿಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.